ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ 9 ಗಂಟೆಗೆ ಎದ್ದೀನಿ. ಸಂಡೇ ಫುಲ್ ರೆಸ್ಟಿಂಗ್ ಟೈಮ್. ಅದು ಸಂಡೇ ಬಂದುಬಿಟ್ರೆ ಅಂದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಬೇಗ ಎದ್ದೇಳೋದು ಇದಿರಲ್ಲ, ಏನಿರಲ್ಲ. ಈಗೆಲ್ಲ ಎದ್ದು ಮುಖ ಎಲ್ಲ ತೊಳ್ಕೊಂಬಂದೆ. ಮುಖ ತೊಳ್ಕೊಂಬಂದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ನೋಡಿ ಹೆಂಗೆ ಕ್ಲೀನ್ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ. ಸಂಡೇ ಅಂದರೆ ಡೀಪ್ ಕ್ಲೀನಿಂಗು ಎಲ್ಲ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೇನ ಡ್ಯೂಟಿಗೆ ಹೋಗ್ತಾರೆ, ಕಟ್ಟಿಂಗಿಗೆ ಹೋಗಿದ್ದಾರೆ. ಏರ್ ಕಟ್ಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ. ಅಷ್ಟರೊಳಗೆ ನಾನು ತಿಂಡಿ ರೆಡಿ ಮಾಡಬೇಕು. ತಿಂಡಿ ಏನು ಮಾಡಲಿ ಅಂತ ಕೇಳಿದೆ. ಅವಲಕ್ಕಿ ಮಾಡು ಅಂದರು. ಅದಕ್ಕೆ ಅವಲಕ್ಕಿ ಮಾಡ್ಕೊಡೋಕ್ಕೆ ತರಕಾರಿ ಹೆಚ್ಕೊಳ್ಳೋಣ. ಫಸ್ಟು ಬೇಗ ತರಕಾರಿ ಹೆಚ್ಕೊಂಡು ಅವ್ರಿಗೂ ತಿಂಡಿ ರೆಡಿ ಮಾಡಿಬಿಟ್ರೆ ಅವ್ರು ಡ್ಯೂಟಿಗೆ ಹೋಗ್ತಾರೆ. ಆಮೇಲೆ ನನ್ನ ಕೆಲಸ ಸ್ಟಾರ್ಟು. ಬನ್ನಿ ಬೇಗ ತರಕಾರಿ ಹೆಚ್ಕೊಳ್ಳೋಣ. ಇಷ್ಟನ್ನ ಬನ್ನಿ ಗೊಜ್ಜು ಮಾಡ್ಕೊಳ್ಳೋಣ. ಎಣ್ಣೆ ಕಾಲಿದೆ, ಬೆಂಗಳೂರಿಗೆ ಹಾಕೋಣ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇದಾಗಿದ್ದಾವೆ. ಇದಕ್ಕೆ ಕರಿಬೇವು, ಹಸಿಮೆಣಸಿನಕಾಯಿ ಬಾಳಿಸ್ಕೋಬೇಕು. ಅದಕ್ಕಾದ್ಮೇಲೆ ಈರುಳ್ಳಿ ಸ್ವಲ್ಪ ಬಣ್ಣ ಥರ ಇಟ್ಟು ಇದು ಮಾಡ್ಕೋಬೇಕು. ಬೇಗ ತಿಂಡಿ ಮಾಡಿಬಿಟ್ರೆ ಮುಗ್ದೋಗುತ್ತೆ ಕೆಲಸ. ತಿಂಡಿ ಮಾಡಿ ನನ್ನ ಕೆಲಸಗಳು ಅವ್ರಿಗೆ ಕೆಲ್ಸಕ್ಕೆ ಕಳಿಸ್ಬೇಕಂತೂ ಕೆಲಸಕ್ಕೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೋಬೋದು. ಅದಕ್ಕೆ ಏನು ಏರ್ ಕಟ್ಟಿಂಗ್ ಇನ್ನೂ ಮುಗ್ದಿಲ್ಲನೋ ಹಾಕಿಲ್ಲ. ಅಷ್ಟಾಗೆ ಅವ್ರು ಬಂದ ತಕ್ಷಣ ಟೀ ಇಡಬೇಕು. ಟೀನು ಕುಡಿದಿಲ್ಲ, ಹಂಗೆ ಹೋಗಿದ್ದಾರೆ ಏರ್ ಕಟ್ಟಿಂಗ್ ಮಾಡ್ತೀನಿ ಅಂತ. ಇವಾಗ ಸಂಡೇ ಏರ್ ಕಟ್ಟಿಂಗ್ ಶಾಪು ಫುಲ್ಲು ರಶ್ ಇರುತ್ತೆ ಇಲ್ಲಿ. ಬನ್ನಿ ಫಸ್ಟ್ ಅವಲಕ್ಕಿ ಗೊಜ್ಜು ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಇದು ಮಾಡೋಣ. ಟೊಮೆಟೊ ಹಾಕ್ಬಿಡೋಣ. ತರಕಾರಿ ಸ್ವೀಟಾಗಿ ಮಾಡಿ ಇದೊಂದು 5 ನಿಮಿಷ ಇವತ್ತೊಂದು ಹೇಳಿ ಅಷ್ಟೊಂದು ನಂದು ಏನು ಕೆಲಸ ಇದೆ ಅದು ಮಾಡ್ಕೊತೀವಿ. ಇದರೊಳಗೆ ಗ್ಯಾಸ್ ಆಫ್ ಮಾಡಿ ಮುಚ್ಚೋಣ. ಆಮೇಲೆ ಅವ್ರು ಬಂದ ತಕ್ಷಣ ಸ್ನಾನ ಮಾಡಕ್ಕೆ ಹೋಗ್ತಾರೆ. ಸ್ನಾನ ಎಲ್ಲ ಆದಮೇಲೆ ಅವಳಿಗೆ ಕಲಿಸ್ಕೊಡೋಣ. ತಕ್ಷಣ ಟೀ ಮಾಡಿಕೊಟ್ಟೆ. ಈಗ ಅವಲಕ್ಕಿಯನ್ನು ನೆನೆಯಿಡೋಣ. ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಬನ್ನಿ ಅವಲಕ್ಕಿ ನೆನೆಯಿಡೋಣ. ಅವಲಕ್ಕಿ ತೊಳೆದು ನೆನೆಯಿಟ್ಟಿನಿ. ಇದಕ್ಕೊಂದು ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚೀನಿ. ಒಂದು 5 ನಿಮಿಷ ಆಗುತ್ತೆ. ಅವಲಕ್ಕಿ ನೆನೆದೊಳಗೆ ನನ್ನ ಮಗಳಿಗೆ ಊಟಕ್ಕೆ ಹಾಕೋಣ. ನೆನ್ಕೊಳ್ಳಿ ಅಷ್ಟೊತ್ತಿನ ನನ್ನ ಮಗಳು ಹಾಲು ಮೊಸರು ಪೆಡಿಗ್ರಿ ಹಾಕಿ ಊಟಕ್ಕೆ ಮಾಡೋಣ. ಬನ್ನಿ ಊಟ ನೀಟಾಗಿ ಕಲಿಸ್ಬೇಕು. ಅನ್ನ ಇದ್ರೆ ಉಣ್ಣೋದನ್ನ ಮೊಸರು ಪೆಡಿಗ್ರಿ ಹಾಕಿ ಕಲಿಸಿ ಅವಳಿಗೆ ಊಟಕ್ಕೆ ಹಾಕ್ಬಾರಂದಾರೆ. ಓಕೆ, ಉಣ್ಣು ಸಾಕು. ತಿಂಡಿ ಎಲ್ಲ ರೆಡಿ ಮಾಡಿ ನಾನು ಅವ್ರ ಜೊತೆ ಕೂತ್ಕೊಂಡು ತಿಂಡಿ ತಿಂದ್ವಿ. ತಿಂಡಿ ಜೊತೆಗೆ ಡೈಲಿ ಒಂದು ಸ್ವೀಟ್ ಇರಲೇಬೇಕು. ತಿಂಡಿ ಜೊತೆಗೆ ಇಬ್ಬರು ಜೊತೆಗೆ ತಿಂಡಿ ತಿಂದ್ವಿ. ಅವರಿಗೆಲ್ಲ ತಿಂಡಿ ತಿನ್ನಿಸಿ ಕಳಿಸಿದೆ. ಈಗ ಮನೆ ಮತ್ತು ಅಡುಗೆ ಮನೆ ಒಂದು ಸ್ವಲ್ಪ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದೀನಿ. ಒಂದಿಷ್ಟು ಪಾತ್ರೆಗಳಿದ್ದಾವೆ ತೊಳೆದು, ಚೂರು ಬಟ್ಟೆ ಇದ್ದಾವೆ ವಾಷಿಂಗ್ ಮಿಷಿನ್ಗೆ ಒಂದಿಷ್ಟು ಹಾಕಿದ್ದೀನಿ. ಒಂದಿಷ್ಟು ಕೈಯಿಂದ ಒಗೆಯೋ ಬಟ್ಟೆಗಳಿದ್ದಾವೆ, ಅವನ್ನೆಲ್ಲ ತೊಳೆದ್ಬಿಟ್ರೆ ಕೆಲಸ ಮುಗೀತು. ಬನ್ನಿ ಮಾಡೋಣ. ನನ್ನ ಕೆಲಸ ಇದ್ದಾವೆಲ್ಲ ನೋಡ್ಕೊಂಡು ಮಾಡಿ ಮುಗಿಸಿದ್ರೆ ಇವತ್ತಿನ ದಿನ ಮುಗಿಯುತ್ತೆ. ತರಕಾರಿ ಬಂದಿತ್ತು, ಟೊಮೊಟೊ, ಬೆಂಡೆಕಾಯಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಈಗ ಬೇಳೆ ಸಾರಿಗೆ ಸಬ್ಬಸ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಪ್ಯಾಕಲ್ಲಿ ಜೋಡಿಸಿದ್ದೀನಿ. ತರಕಾರಿ ಎಲ್ಲ ವಾಶ್ ಮಾಡಿ ಜೋಡಿಸಿದ್ದೀನಿ. ಈಗ ಇದನ್ನೆಲ್ಲ ಫ್ರಿಜ್ಜಾಗಿಟ್ಟು ಅಡುಗೆ ಮಾಡೋಣ. ಬನ್ನಿ. ಹೇಗಿದೆ ಈಗ ಹೊರಗಡೆ ಹೋಗಿ ಒಣಗಬೇಕು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಿದ್ದಾವೆ. ಬನ್ನಿ ತೋರಿಸ್ತೀನಿ. 40 ಮಿನಿಟ್ಸ್ ಐತೆ. ಅಷ್ಟರೊಳಗೆ ಆ ಬಟ್ಟೆ ಒಣಗಾಕೋಣ, ಕೆಲಸ ಎಲ್ಲ ಆಗುತ್ತೆ. ಆಯಿತು. ತರಕಾರಿ ಎಲ್ಲ ಜೋಡಿಸಿನಿ.
ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.